ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಕ್ಲಾಸ್ನ ಲಾಸ್ಟ್ ಡೇ. ಅದಕ್ಕೆ ಮ್ಯಾಮು ದೇವ್ರಿಗೆಲ್ಲ ಪೂಜೆ ಮಾಡಿ ಮತ್ತು ನಮ್ಮ ಸರ್ಟಿಫಿಕೇಟ್ಗೆಲ್ಲ ಪೂಜೆ ಮಾಡ್ತಾಯಿದ್ರು. ಇವತ್ತೆಲ್ಲ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತಲ್ಲ, ಅದಕ್ಕೆಲ್ಲ ದೇವರಿಗೆಲ್ಲ ಪೂಜೆ ಮಾಡ್ತಾಯಿದ್ರು. ಅದ್ರದ್ದೊಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಮತ್ತು ನಾವೆಲ್ಲ ಈ ಥರ ರೆಡಿಯಾಗಿ ಹೋಗಿದ್ವಿ. ಮಿಕ್ಸ್ಡ್ ಎಮೋಷನ್. ಒಂದು ಖುಷಿ ಕಲ್ತ್ವಿ ಅಲ್ಲ ಅಂತ, ಇನ್ನೊಂದು ಬೇಜಾರು ಇಷ್ಟೇ. ಕಲ್ತಿದೀವಿ ಅಂತ ಅನಿಸ್ತಿದ್ಯಾ? 100% ಅನಿಸ್ತಿದ್ಯಾ? ಏನಾದರೂ ಅಷ್ಟು ಇಷ್ಟು ಅದು ಮಾಡಬೇಕಿತ್ತು ಅಥವಾ ಇದು ಮಾಡಬೇಕಿತ್ತು ಅನ್ನೋದು ಏನಾದರೂ ಒಂದು ಪೋರ್ಟ್ಫೋಲಿಯೋ ಅದು ನಿಮ್ಮದು ನಾನು ಸ್ಟಾರ್ಟಿಂಗ್ ಹೇಳಿದ್ದೆ, ಇವತ್ತು ಹಿಂಗೆ ಬಂದಿದ್ದೀರಾ, ಇವತ್ತು ಲಾಸ್ಟ್ ಡೇ ಏನು ಮಾತಾಡ್ತಾ ಇದ್ದೀವಿ ಅನ್ನೋದು ನೆನಪಿದೆ. ಸೊ ಅವತ್ತು ಏನು ಮೈಂಡಲ್ಲಿ ಝೀರೋ ಇಟ್ಕೊಂಡು ಬಂದ್ರಿ, ನಾಲೆಜ್ ಏನು ಇಲ್ದಂಗೆ, ಬಟ್ ಫೀಲ್ಡ್ ಬಗ್ಗೆ ಏನು ಅನ್ನೋದು ಗೊತ್ತಾಗಿದೆ, ಪ್ರಾಡಕ್ಟ್ಸ್ಗಳು ಹೆಂಗೆ ಅನ್ನೋದು ಗೊತ್ತಾಗಿದೆ. ಸೊ ಕಷ್ಟ ಅನ್ನೋದು ಗೊತ್ತಾಗಿದೆ. ಅದನ್ನ ಸುಲಭನೂ ಮಾಡಿ ಕೊಡೋಷ್ಟು ಹೇಳ್ಕೊಟ್ಟಿದ್ದೀವಿ. ಅದ್ರ ಮೇಲೆಲ್ಲ ತುಂಬ ರಿಲೇಟಿವ್ ಬಂದಿದ್ರು ಅನ್ನೋದು ಒಂದು. ಇದು ಲಾಸ್ಟ್ ಡೇ ಆಗಿರೋದ್ರಿಂದ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ. ನಮ್ಮ 31st ಬ್ಯಾಚ್ ಕಡೆಯಿಂದ ಕೇಕ್ ಕಟ್ ಮಾಡಿಸಿ ಮತ್ತು ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅದೊಂದು ನೆನಪಾಗಿರಲಿ ಅಂತ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮ್ಯಾಮ್ ಸರ್ಟಿಫಿಕೇಟ್ ಕೊಟ್ಟರು ಎಲ್ಲರಿಗೂ. ಇದೊಂದು ನನಗೆ ಪ್ರೌಡ್ ಮೂಮೆಂಟು. ಹಾಗೆ ಇದೊಂದು ನನಗೆ ಸ್ಪೆಷಲ್ ಡೇನೇ ಅಂತ ಹೇಳ್ಬೋದು. ನನ್ನ ತುಂಬ ದಿನಗಳ ಕನಸು ಇವತ್ತು ನನಸಾಗಿದ್ದ ದಿವಸ ಇವತ್ತು. ನನಗೆ ಸರ್ಟಿಫಿಕೇಟ್ ಹಿಡ್ಕೊಳ್ಳೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ. ಸರ್ಟಿಫಿಕೇಟ್ ಎಲ್ಲ ಕೊಟ್ಟಮೇಲೆ ಮ್ಯಾಮ್ ಒಂದೆರಡು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ರೀಲ್ಸ್ ಎಲ್ಲ ಮಾಡಾದಮೇಲೆ ಒಂದು ಲಾಸ್ಟ್ ಡೇ ಇಲ್ಲೇ ಊಟ ಮಾಡೋಣ, ಲಂಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತರಿಸ್ಕೊಂಡಿದ್ವಿ. ಹಾಗೆ 1 ಮಂತ್ ಎಷ್ಟು ಬೇಗ ಕಳೆದೋಯ್ತು ಅಂತ ಗೊತ್ತಾಗಲಿಲ್ಲ. ನಮ್ಮ ಕ್ಲಾಸ್ ಹಾಗೆ ತುಂಬ ಚೆನ್ನಾಗಿ ನಡೀತು. ಮ್ಯಾಮು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಅಷ್ಟೇ ಪೇಷನ್ಸಿಂದ. ನಮಗೇನೇ ಡೌಟ್ ಬಂದ್ರೂ ಸಹ ಎಷ್ಟು ಸಲ ಕೇಳಿದ್ರೂ ಡೌಟ್ ಕ್ಲಿಯರ್ ಮಾಡ್ತಾರೆ. ಯಾರಾದರೂ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಸೇರ್ಕೋಬೋದು. ನೆಕ್ಸ್ಟ್ ಬ್ಯಾಚು ಏಪ್ರಿಲ್ 15 ಸ್ಟಾರ್ಟ್ ಆಗುತ್ತೆ. ಮ್ಯಾಮ್, ಈ ಬ್ಯಾಚ್ 31st ಬ್ಯಾಚ್ ನಿಮ್ಗೆ ಹೆಂಗೆ ಅನ್ನಿಸ್ತು? ಏನು ಯಾವ ಥರ ಹೋಯ್ತು ಬ್ಯಾಚ್ ಎಲ್ಲ? ಮತ್ತು ಸ್ಟೂಡೆಂಟ್ಸ್ ಎಲ್ಲ ಹೆಂಗಿದ್ರು? ಯೂಶಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ಟೈಮಲ್ಲೂ ನಾನು ರಿವ್ಯೂ ಕೊಡ್ತೀನಿ ಲಾಸ್ಟ್ ಡೇ. ಸೊ ಎಲ್ಲರಿಗಿನ ನಂಗೆ ಲಾಸ್ಟ್ ಬ್ಯಾಚ್ ಸ್ಪೆಷಲ್ ಅನ್ಸಿತ್ತು. ಅವರೇ ಇದ್ದಾರೆ, ಆ ಸ್ಟೂಡೆಂಟು ಇಲ್ಲೇ ಇದ್ದಾರೆ, ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಹೇಳ್ತೀನಲ್ಲ, ಈ ಬ್ಯಾಚ್ ಇನ್ನೂ ಬೆಸ್ಟ್. ಯಾಕಂದ್ರೆ ಜನ ಕಡಿಮೆ ಇದ್ದಿದ್ರಿಂದ ಅಂಡರ್ಸ್ಟ್ಯಾಂಡಿಂಗು, ಬಾಂಡಿಂಗು ಎಲ್ಲ ತುಂಬಾ ಚೆನ್ನಾಗಿ ಬೇಗ ಆಯಿತು ಅಂತ ಹೇಳ್ಬೋದು. ಇವತ್ತು ಸ್ಪೆಷಲ್ ಆಗಿ ನಮ್ಗೆ ಇಷ್ಟ ಆಗಿದೆ ಏನು ಅಂದರೆ, ಹೌದು ನಾನು ಎಜುಕೇಶನ್ ಕೊಟ್ಟೆ, ನೀವು ನನಗೇನೋ ಒಂದು ರಿಟರ್ನ್ ಗಿಫ್ಟ್ ಕೊಡ್ತೀರಾ, ಅದೆಲ್ಲದಕ್ಕಿಂತ ವಹಿಸ್ಕೊಂಡಿದ್ದು ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ನನ್ನ ಜೊತೆ ಇರೋರನ್ನ ನೀವು ಗುರುತಿಸಿ ಅವ್ರಿಗೂ ನನ್ನಷ್ಟೇ ಒಂದು ಏನಂತಾರೆ ಸರಿ ಸಮಾನವಾಗಿ ಅವ್ರಿಗೂ ಒಂದು ಕೊಟ್ರಲ್ಲ, ಅದು ತುಂಬಾನೇ ಇಷ್ಟ ಆಯ್ತು ನನಗೆ. ಈ ಥರ ಆಪರ್ಚುನಿಟಿ ತುಂಬ ಕಡಿಮೆ ಸಿಗೋದು, ಬೇರೆ ನನ್ನ ಜೊತೆ ಇರೋರಲ್ಲಿ ತುಂಬ ಜನ ಕಡಿಮೆ ಸಿಗೋದು. ಅದರ ರೂಪ ಅದನ್ನ ಆ ಥರ ಪಡ್ಕೊಂಡು ಬಂದಿದ್ದಕ್ಕೆ ನನಗೊಂಥರ ಖುಷಿ. ನೆಕ್ಸ್ಟ್ ನನಗೆ ಏನು ಅನಿಸುತ್ತೆ ಅಂದರೆ, ಅವ್ರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ನಮ್ಮ ಸ್ಟೂಡೆಂಟ್ಸ್ ಅವ್ರಿಗೆ ಗಿಫ್ಟ್ ಕೊಡೋದಂದ್ರೆ ಯಾವುದು ತಮಾಷೆ ಮಾತಲ್ಲ. ₹1 ಖರ್ಚು ಮಾಡೋಕ್ಕೂ ಇವತ್ತಿನ ಜನ ತುಂಬ ಹಿಂದೆ ಮುಂದೆ ನೋಡ್ತಾರೆ. ಸೊ ನೀವು ಅಷ್ಟು ಮಟ್ಟಿಗೆ ಅವ್ರಿಗೆ ಕೊಟ್ಟಿದ್ದೀರಾ ಅಂದಾಗ ನಾನು ಅವ್ರನ್ನ ಎಲ್ಲಿ ಗಂಟ ಬೇಕಾದ್ರೂ ತೊಗೊಂಡು ಹೋಗ್ಬೋದು ಅನ್ನೋದು ಒಂದು ಹೋಗು ನನಗೆ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಇನ್ಯಾರೇ ಇರಲಿ ಬ್ಯಾಚಲ್ಲಿ ಅವ್ರ ಬಗ್ಗೆ ಬಿಟ್ಟು ನಿಮ್ಮ 3 ಜನದ ಬಗ್ಗೆ ಯಾಕಂದ್ರೆ ಒಂದೇ ಫ್ಯಾಮಿಲಿಯಿಂದ ಬಂದಿದ್ದೀರಾ. ನಾನು ಅವಾಗಲೇ ಹೇಳಿದೆ ಅಲ್ವಾ, ಯಾವುದೇ ಬ್ಯಾಚ್ ಬಂದರೂ ಹೇಳ್ಬೋದು 3 ಜನ ಒಂದೇ ಫ್ಯಾಮಿಲಿಯಿಂದ ಬಂದಿದ್ರು. ಅಷ್ಟೇ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದು ಇವತ್ತು ಕಲ್ತಿ ಹೋಗ್ತಾ ಇರೋದಕ್ಕೆ ನನಗೊಂಥರ ಖುಷಿ. ಲೈಕ್ ನಾಳೆ ನಿಮ್ಮ ಒಂದು ಇದ್ರೊಳಗೂ ಬರ್ಬೋದು, ನೀವು ಬರ್ಬೋದು, ನಾವು ಬರ್ಬೋದು, ಒಂದು ಫ್ರೆಂಡ್ಲಿ ಅಕ್ಕ ತಂಗಿ ಥರ ಬಾಂಡಿಂಗ್ ಬಂದ್ಬಿಡ್ತು ಅನ್ನೋ ಥರ ಒಂದು ಖುಷಿ ಇದೆ. ಆ್ಯಂಡ್ ನಿಮ್ಗೆಲ್ಲ 3 ಜನಕ್ಕೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ನಿಮ್ಮ ಲೈಫ್ ಟೈಮ್ ಸಪೋರ್ಟ್ನ ಆರಾಮಾಗಿ ಕೊಡ್ತೀನಿ. ನೀವು ಎಸಿಟೇಷನ್ ಮಾಡೋದೇ ಬೇಡ. ಯಾರು ಬರಲಿ ಯಾರು ಹೋಗ್ಲಿ, ನಿಮ್ಮ ಕ್ಲಾಸು ನಿಮ್ಮ ಮ್ಯಾಮು ಅಂದ್ಕೊಂಡು ಬರ್ತಾ ಇರ್ಬೋದು, ಹೋಗ್ತಾ ಇರ್ಬೋದು. ಕಲ್ತಿರೋದನ್ನ ವೇಸ್ಟ್ ಮಾಡ್ದಂಗೆ ನಿಧಾನ ಆದ್ರೂ ಪರವಾಗಿಲ್ಲ ತಗೊಂಡು, ಮ್ಯಾಮ್ ತಗೊಂಡಿದ್ದೀವಿ, ನಡೀರಿ, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಪ್ರತಿಯೊಂದಕ್ಕೂ ಮೂವ್ ಮಾಡಿಕೊಂಡು ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು. ನಂಗೆ ನೀವೇನು ಬೇಡ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಈ ಥರ ಹೇಳಿದಿರಲ್ಲ, ನಮ್ಗೆ ಇನ್ನೂ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು. ಅದು ಖುಷಿ ಆಯ್ತು. ಯಾರು ಯಾವ ಒಂದು ಸ್ಟೂಡೆಂಟ್ಗೂ ನಾವು ಬಾಯಿ ಮಾತಿಗೆ ಹೇಳಲೇ ಇಲ್ಲ ನಾವು ಇದನ್ನ. ಸೊ ಇದು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಸೊ ಆರಾಮಾಗಿ ಬನ್ನಿ, ಹಿಂಗ್ ಮಾಡೋಣ, ಇಲ್ಲ ಒಂದು ಪ್ಲಾನ್ ತಗೊಂಡ್ಬರ್ತೀರಾ, ಇಲ್ಲ ಏನಾದ್ರು ಮ್ಯಾಮ್ ಹಿಂಗ್ ಮಾಡ್ಬೇಕು, ಇನ್ನ ಇದು ಕಲಿಲಿಲ್ಲ ಅದು ಮಾಡೋಣ, ಏನೇ ಇದ್ರು ಇವಾಗ ಮೊನ್ನೆ ಒಂದು ಎಕ್ಸಾಂಪಲ್ ಆಯ್ತು, ಅವ್ರ ಪ್ರಾಡಕ್ಟ್ ತಗೊಂಡು ಮಾಡಿದ್ರು, ಹೆಂಗ್ ಬಂತು. ನಿಮ್ಗೂ ಆಪರ್ಚುನಿಟಿ ಬೇಕು, ಬೇಕೇ ಬೇಕು ಮ್ಯಾಮ್, ಬರ್ತೀವಿ. ನೀವು ಹೆಂಗಿರ್ಬೇಕು ನನ್ನ ಜೊತೆ ಅಂದ್ರೆ
ಅಂದ್ರೆ ಅಯ್ಯೋ ನಮ್ಮ ಮ್ಯಾಮು ಹತ್ರ ಬೇಡ ಯಾರೋ ನಮ್ಮ ಅಕ್ಕನೋ ತಂಗಿನೋ Serious ಅಲ್ಲಿದ್ದಾರೆ ಆಗಿ ಹೋಗೋಣ ನಾವು ಅವ್ರ ಹತ್ರ ನನ್ ಕಷ್ಟ ಹೇಳ್ಕೊಳ್ಳೋಣ. ಸೀರಿಯಸ್ ಆಗಿ ನಾನು ಅಕ್ಕ ಅಂತೆಲ್ಲ ಅನ್ಕೊಂಡಿದ್ದೀನಿ ಮ್ಯಾಮ್. ನಿಮ್ಮನ್ನೇ ಯಾರಾದ್ರೂ ಏನಾದ್ರು ಅಂದ್ರೆ ಸೀರಿಯಸ್ ಆಗಿ ನಾನು ತಡ್ಕೊಳಕ್ಕೆ ಆಗಲ್ಲ, ಅಷ್ಟೊಂದು ಹಚ್ಕೊಬಿಟ್ಟಿದ್ದೀನಿ. ಆ ತರ ಸ್ಟೂಡೆಂಟ್ಸ್ಗಳನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕಮೆಂಟ್ ಕೊಡಿ.